ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಇವತ್ತು ಗುರುವಾರ, ನಾವು ರಾಯರನ್ನು ನೆನೆಯೋಣ ಬನ್ನಿ ಸ್ನೇಹಿತರೆ. ನಂಬಿದವರ ಕೈ ಬಿಡೋದಿಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಕುಂಭರಾಶಿಯ ಸ್ನೇಹಿತರೆ, ಸ್ವಲ್ಪ ಕೇಳಿ, ಏಕೆಂದರೆ ನಾಳೆ ನಿಮ್ಮ ಜೀವನವೇ ಬದಲಾಗಬಹುದು. ಹೌದು, ಇವತ್ತು ಹುಣ್ಣಿಮೆ ಇದೆ. ಹುಣ್ಣಿಮೆಯ ನಂತರ ನಿಮ್ಮ ರಾಶಿ ಭವಿಷ್ಯ ತುಂಬ ಚೆನ್ನಾಗಿದೆ, ಅಂದರೆ ಕುಂಭರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಇಂದು ನಿಮಗೆ ಹೇಳಲು ಹೊರಟಿರುವುದು 3 ಬೆಳ್ಳಿ ಪಾತ್ರೆಗಳ ಬಗ್ಗೆ. ಅದು ನಿಮ್ಮ ಅದೃಷ್ಟದ ಬಾಗಿಲುಗಳನ್ನು ತೆರೆಯಬಹುದು. ಆದರೆ ಈ ವಿಷಯಗಳು ಸರಳವಲ್ಲ. ಈ 3 ಹೂದಾನಿಗಳಲ್ಲಿ ನಿಮ್ಮ ಹಣೆ ಬರಹವು, ನಿಮ್ಮ ಅದೃಷ್ಟ ಮತ್ತು ನಿಮ್ಮ ಮುಂಬರುವ ದೊಡ್ಡ ಸುದ್ದಿ ಅಡಗಿದೆ. ಹೌದು, 24 ಗಂಟೆಗಳಲ್ಲಿ ನಿಮ್ಮ ಸುತ್ತಲೂ ಒಂದು ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ಅದು ನಿಮಗೆ ತಿಳಿಸುತ್ತದೆ ನಿಮ್ಮ ಬಡತನ ಕೊನೆಗೊಳ್ಳುವ ಮತ್ತು ಸಂಪತ್ತು ಸುರಿಯಲು ಪ್ರಾರಂಭಿಸುವ ಹಂತಕ್ಕೆ ನಿಮ್ಮನ್ನು ನೇರವಾಗಿ ಕರೆದೊಯ್ಯುತ್ತದೆ ಸ್ನೇಹಿತರೆ. ಆದರೆ ನೆನಪಿಡಿ, ಎಲ್ಲರಿಗೂ ಈ ಅವಕಾಶ ಸಿಗುವುದಿಲ್ಲ ಮತ್ತು ಈ ವಿಡಿಯೋವನ್ನು ಬಿಟ್ಟರೆ ಈ ಸುಳಿವು ನಿಮ್ಮಿಂದಲೂ ಕಸಿದುಕೊಳ್ಳಲ್ಪಡುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಒಬ್ಬಂಟಿಯಾಗಿ ಮತ್ತು ಕೊನೆವರೆಗೂ ಎಚ್ಚರಿಕೆಯಿಂದ ನೋಡಿ, ಏಕೆಂದರೆ ನಾನು ನಿಮಗೆ ಹೇಳಲಿರುವುದು ಸ್ಥಳದ ಹೆಸರು, ಚಿಹ್ನೆ, ಅವುಗಳನ್ನು ಹೇಗೆ ಕಂಡುಹಿಡಿಯಬೇಕೆಂದು ಹೇಳುತ್ತೇನೆ ಸ್ನೇಹಿತರೆ. ಕುಂಭರಾಶಿಯವರೇ, ನೀವು ಈ ಕಲಿಯುಗವನ್ನು ಆಳಲು ಹುಟ್ಟಿರುವುದರಿಂದ ನೀವು ಸಾಮಾನ್ಯ ಮನುಷ್ಯರಲ್ಲ ಸ್ನೇಹಿತರೆ. ವಿಡಿಯೋ ಮುಂದುವರಿಸುವುದಕ್ಕೂ ಮೊದಲು ನೀವು ಕಲಿಯುಗ ದೇವರು ಶ್ರೀ ವೆಂಕಟೇಶ್ವರನ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಮತ್ತು ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟಲ್ಲಿ ಬರೆಯಿರಿ. ಇದರಿಂದ ನೀವು ಹಾಗೂ ನಿಮ್ಮ ಕುಟುಂಬದವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆಯುತ್ತೀರಿ. ನಿಮ್ಮ ರಾಶಿ ಚಕ್ರದ ಎಲ್ಲ ಜನರು ತಮ್ಮ ಜೀವಿತಾವಧಿಯಲ್ಲಿ ತೊಂದರೆಗಳನ್ನು ನೀವು ಭಾವಿಸುವುದಕ್ಕಿಂತಲೂ ಹೆಚ್ಚಾಗಿ ಬರುತ್ತವೆ. ಹೌದು, ನೀವು ಯಾರಿಗೆ ಒಳ್ಳೆಯದನ್ನು ಮಾಡಿದರೂ ಸರಿ, ಅದೇ ವ್ಯಕ್ತಿ ನಿಮಗೆ ಕೆಟ್ಟವನಾಗುತ್ತಾನೆ. ನಿಮ್ಮ ಜೀವಿತಾವಧಿಯಲ್ಲಿ ಸಂತೋಷವು ಆಗಾಗ್ಗೆ ಬರುತ್ತದೆ ಮತ್ತು ಹೋಗುತ್ತದೆ. ಹಣವು ಮುಖ್ಯವಾಗಿದೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಹಣ ಒಂದು ಕೈಯಲ್ಲಿ ಬರುತ್ತದೆ ಮತ್ತು ಇನ್ನೊಂದು ಕೈಯಲ್ಲಿ ಹೊರಟು ಹೋಗುತ್ತದೆ. ದುಃಖಗಳು ಪ್ರತಿಯೊಬ್ಬರ ಜೀವನದ ಒಂದು ಭಾಗ. ಕೆಲವರಿಗೆ ಕಡಿಮೆ ದುಃಖವಿದ್ದರೆ ಇನ್ನೂ ಕೆಲವರಿಗೆ ಹೆಚ್ಚು ಇರುತ್ತದೆ. ವರ್ತಮಾನದಲ್ಲಿ ಸಂತೋಷ ನಿಂತು ಕಾಣುತ್ತದೆ. ನೀವು ಹಣವನ್ನು ಸಂಪಾದಿಸಲು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ಹಾಳಾಗುತ್ತದೆ. ಆದರೆ ಈಗ ವಿಷಯವನ್ನು ನೀವು ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡರೆ ನಿಮ್ಮ ಕೆಲಸವು ಎಂದಿಗೂ ಹಾಳಾಗುವುದಿಲ್ಲ ಮತ್ತು ಈ ಲೋಕದ ಜನರು ನಿಮ್ಮನ್ನು ಕೆಣಕುತ್ತಾರೆ, ನಿಮ್ಮ ದಾರಿಯಲ್ಲಿ ತೊಂದರೆಗಳನ್ನು ಸೃಷ್ಟಿಸುತ್ತಾರೆ. ನಂತರ ಅವರು ನಿಮ್ಮ ತಾಳಕ್ಕೆ ಕುಣಿಯುತ್ತಾರೆ, ನೀವು ಹೇಳಿದಂತೆ ಕೇಳುತ್ತಾರೆ. ಈ ಒಂದು ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಂಡರೆ ಹಣದಿಂದ ನಿಮ್ಮ ಖಾತೆ ತುಂಬುತ್ತದೆ. ಹಣವನ್ನು ಎಣಿಸಿ ನಿಮಗೆ ಸುಸ್ತಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ನಿಜ. ಈ ಒಂದು ವಸ್ತುವಿನಿಂದ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ. ಹಣ ನೀರಿನಂತೆ ನಿಮ್ಮ ಜೀವನದಲ್ಲಿ ಹರಿಯುತ್ತದೆ. ನಿಮ್ಮ ಶತ್ರುಗಳು ಆಶ್ಚರ್ಯಚಕಿತರಾಗುತ್ತಾರೆ. ಈಗ ನಿಮ್ಮ ಅದೃಷ್ಟ ವಜ್ರಕ್ಕಿಂತ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ನಿಮ್ಮ ಕನಸು ನನಸಾಗುತ್ತದೆ ಸ್ನೇಹಿತರೆ, ಏಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆ ಸಂಭವಿಸಲಿದೆ. ನಿಮ್ಮ ಜಾತಕದಲ್ಲಿ ಒಂದು ಪವಾಡ ಕಾಣಿಸಿಕೊಳ್ಳುತ್ತದೆ. ಅದನ್ನು ನೋಡಲು ನೀವು ಆಶ್ಚರ್ಯಚಕಿತರಾಗುವಿರಿ. ಹೌದು, ನಿಮ್ಮ ಎಲ್ಲ ದುಃಖಗಳು ಕೊನೆಗೊಳ್ಳುತ್ತವೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಈಗ ನೀವು ಪಾರ್ವತಿ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಿದ್ದೀರಿ. ನಿಮ್ಮ ಅಳುವ ಸಮಯ ಮುಗಿದಿದೆ. ನೀವು ಈಗ ಸಂಭ್ರಮವನ್ನು ಆಚರಿಸಬೇಕಷ್ಟೇ. ಇಲ್ಲಿಯವರೆಗೆ ನನ್ನ ಭವಿಷ್ಯವಾಣಿ ತಪ್ಪಾಗಿಲ್ಲ. ಏಕೆಂದರೆ ಸ್ನೇಹಿತರೆ, ನಾನು ಯಾವುದೇ ಮಾಹಿತಿಯನ್ನು ನೀಡಿದರೂ ಎಲ್ಲ ಮಾಹಿತಿಯು ನಿಮ್ಮ ಗ್ರಹಗಳ ಸಂಚಾರವನ್ನು ಆಧರಿಸಿದೆ. ನೀವು ಅಂತಹ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನೋಡಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಈ ರೀತಿಯ ಅವಕಾಶ ಮತ್ತೆ ಬರುವುದಿಲ್ಲ. ಮತ್ತು ಇಂದಿನ ಭವಿಷ್ಯ ಜ್ಯೋತಿಷ್ಯ ಕಾರ್ಯಕ್ರಮ ಆರಂಭದಿಂದ ಕೊನೆವರೆಗೂ ನೋಡುವವನು ಶ್ರೀಮಂತನಾಗುತ್ತಾನೆ. ಮನೆಯಲ್ಲಿ ಒಂದು ದೊಡ್ಡ ಮತ್ತು ಪವಾಡವೇ ಘಟನೆ ನಡೆಯಲಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ, ಮತ್ತು ಈ ಘಟನೆಯು ನಿಮ್ಮನ್ನು ರಾಜನನ್ನಾಗಿ ಮಾಡುತ್ತದೆ. ಈ ಘಟನೆಯು ದೇವಿಯ ಅಭಿವ್ಯಕ್ತಿಯಾಗಿರುತ್ತದೆ. ಆದರೆ ಸ್ನೇಹಿತರೆ, ಮುಂಬರುವ 4 ದಿನಗಳಲ್ಲಿ ನೀವು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು? ಮುಂದಿನ 4 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯಲಿರುವ ಘಟನೆ ಏನೆಂದರೆ, ನಿಮ್ಮ ಮನೆಯಲ್ಲಿ ಒಬ್ಬ ದೇವತೆ ಹಾವಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಮತ್ತು ನೀವು ಹಾವನ್ನು ಸಾಮಾನ್ಯ ಹಾವು ಎಂದು ತಪ್ಪಾಗಿ ಭಾವಿಸಬಾರದು. ಇದು ಸಾಮಾನ್ಯ ಹಾವಲ್ಲ, ಆದರೆ ಲಕ್ಷ್ಮೀದೇವಿಯ ಅವತಾರ. ಮತ್ತು ಸ್ನೇಹಿತರೆ, ಈ ಹಾವು ನಿಮ್ಮನ್ನು ಬಡವನಿಂದ ರಾಜನನ್ನಾಗಿ ಮಾಡುತ್ತದೆ. ಮುಂದಿನ 4 ದಿನಗಳಲ್ಲಿ
ನಿಮ್ಮ ಮನೆಯಲ್ಲಿ ಹಾವು ಕಾಣಿಸಿಕೊಂಡರೆ ನೀವು ಅದು ಕಾಣಿಸಿಕೊಂಡರೆ ಅಥವಾ ಹೊರಬಂದರೆ ಅದನ್ನು ಕೊಲ್ಲಲು ಪ್ರಯತ್ನಿಸಬೇಡಿ. ಇಲ್ಲದಿದ್ದರೆ ಅದರ ಪರಿಣಾಮಗಳು ತುಂಬ ಕೆಟ್ಟದಾಗಿರುತ್ತದೆ. ಆದ್ದರಿಂದ ಅವಳಿಗೆ ನಮಸ್ಕರಿಸಿ ಅವಳನ್ನು ಹೋಗಲಿ ಬಿಡಿ. ಅವಳು ಕಳೆದ 7 ವರ್ಷಗಳಿಂದ ಸರ್ಪ ದೇವತೆಯ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ವಾಸಿಸುತ್ತಿದ್ದಾಳೆ ಮತ್ತು ನಿಮಗೆ ತಿಳಿದಿಲ್ಲ. ಇಲ್ಲಿಯೂ ಸಹ ಈ ದೇವತೆ ನಿಮ್ಮನ್ನು ರಕ್ಷಿಸುತ್ತಿದ್ದಾಳೆ. ಸರ್ವಶಕ್ತನಿಂದ 2 ದೊಡ್ಡ ನಿರ್ಧಾರಗಳು ಬಂದಿವೆ. ನೀವು ಸರಿಯಾಗಿ ಕೇಳಲಿದ್ದೀರಿ. ದೇವರು ನಿಮಗಾಗಿ 2 ದೊಡ್ಡ ವಿಷಯಗಳನ್ನು ಕಾದಿರಿಸಿದ್ದಾರೆ. ಈ ನಿರ್ಧಾರವು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಮತ್ತು ಈಗ ನೀವು ಗಳಿಸಿದ ಎಲ್ಲವನ್ನು ಪಡೆಯಲಿದ್ದೀರಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸ್ನೇಹಿತರೆ, ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯಲಿದ್ದೀರಿ. ಏಕೆಂದರೆ ದೇವರ ನಿರ್ಣಯ ತಡವಾಗಿದೆ, ಆದರೆ ಕತ್ತಲೆಯಾಗಿಲ್ಲ ಎಂದು ಹೇಳುತ್ತಾರೆ. ನೀವು ಹಗಲಿರುಳು ಶ್ರಮಿಸಿದ್ದನ್ನು ನೀವು ಪಡೆಯಲಿದ್ದೀರಿ. ಈಗ ಆ ವಿಷಯವು ನಿಮ್ಮ ಪಾದಗಳ ಬಳಿ ಇರುತ್ತದೆ. ನಿಮ್ಮ ಶತ್ರುಗಳು ಕಣ್ಣು ಮುಚ್ಚಿಕೊಂಡು ಬಿಡುತ್ತಾರೆ, ಏಕೆಂದರೆ ಈಗ ನಿಮ್ಮ ಅದೃಷ್ಟ ಚಿನ್ನದ ರಥದ ಮೇಲೆ ಸವಾರಿ ಮಾಡಲಿದೆ. ಈಗ ರಾಜನಾಗಲು ಸಿದ್ಧರಾಗಿರಿ ಸ್ನೇಹಿತರೆ. ಅಳುವ ಮತ್ತು ದುಃಖಿಸುವ ಸಮಯ ಮುಗಿದಿದೆ. ಈಗ ನಗುವ ಸಮಯ ಮತ್ತು ಇದು ಆಚರಿಸುವ ಸಮಯ. ನೀವು ಬಹಳ ಸಮಯದಿಂದ ಇದನ್ನು ಹೇಳುತ್ತಿದ್ದೀರಿ. ಈಗ ನಿಮ್ಮ ಶತ್ರುಗಳು ಅಳುತ್ತಾರೆ ಮತ್ತು ನೀವು ಆಚರಿಸುತ್ತೀರಿ. ನಿಮ್ಮ ಶತ್ರುಗಳು, ನಾನು ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದೇನೆ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿ ಇದ್ದರೂ, ಆದರೆ ನೀವು ದೇವರಲ್ಲಿ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ ಎಂದು ನೀವು ಹಗಲಿರುಳು ಯೋಚಿಸುತ್ತಲೇ ಇದ್ದೀರಿ. ನೀವು ಕಾಯುತ್ತಿದ್ದ ಸಮಯ ಕೊನೆಗೂ ಬಂದಿದೆ. ಶನಿದೇವ ಈಗ 2 ಪ್ರಮುಖ ನಿರ್ಧಾರಗಳನ್ನು ಘೋಷಿಸುತ್ತಾರೆ. ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಈಗ ನಿಮ್ಮ ಅದೃಷ್ಟ ವಜ್ರಗಳು ಮತ್ತು ಮುತ್ತುಗಳಿಗಿಂತ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಈ ತಿಂಗಳು ನಿಮ್ಮ ಅನೇಕ ಗ್ರಹಗಳು ನಿಮ್ಮ ಇಡೀ ಪ್ರಪಂಚವನ್ನೇ ಬದಲಾಯಿಸಲಿವೆ. ಶನಿ ಬಲಶಾಲಿಯಾಗಿರುವುದರಿಂದ ಮಂಗಳವು ನಿಮಗಾಗಿ ಸ್ವಲ್ಪ ಬಲಶಾಲಿಯಾಗಿ ಕಾಣಿಸಿಕೊಳ್ಳುತ್ತಿದೆ. ಇದು ನಿಮ್ಮ ಶತ್ರುಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಸಮಯ ಬಂದಾಗ ಭೇಟಿ ಮಾಡಲು ತನ್ನ ಬಲದಿಂದ ಹೊರಬರುವಂತೆ ಈ ಶತ್ರುಗಳು ಬಂದಾಗ ನಿಮ್ಮ ಮೇಲೆ ದಾಳಿ ಮಾಡುತ್ತಾರೆ. ಅವರು ಸಹ ರಹಸ್ಯವಾಗಿ ಮಾಡುತ್ತಾರೆ. ಅವರು ಮಾಟ ಮಂತ್ರ ಮಾಡುತ್ತಾರೆ ಮತ್ತು ಇದೆಲ್ಲವೂ ಇಂದು ಮಾತ್ರ ನಡೆಯುತ್ತಿಲ್ಲ, ಇಂದು ವರ್ಷಗಳಿಂದ ನಡೆಯುತ್ತಿದೆ ಸ್ನೇಹಿತರೆ. ಈ ಶತ್ರು ವರ್ಷಗಳಿಂದ ನಿಮ್ಮ ಮೇಲೆ ಮಾಟ ಮಂತ್ರವನ್ನು ಬಳಸುತ್ತಿದ್ದಾರೆ. ಈಗ ನೀವು ಕಷ್ಟದ ಜೀವನವನ್ನು ನಡೆಸಲು ಕಷ್ಟಗಳ ಮೂಲಕ ಬದುಕನ್ನು ಒಗ್ಗಿಕೊಂಡಿದ್ದೀರಿ, ಏಕೆಂದರೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ನಿಮಗೆ ಅದರಲ್ಲಿ ಯಶಸ್ಸು ಸಿಗುವುದಿಲ್ಲ. ಎಲ್ಲವೂ ನೀವು ಪ್ರೀತಿ ಪಾತ್ರರಿಂದ ನಡೆಯುತ್ತಿದೆ. ಹೌದು, ನಿಮ್ಮ ಪ್ರೀತಿ ಪಾತ್ರರಲ್ಲಿ ಕೆಲವರು ನಿಮ್ಮ ಸುತ್ತಲೂ ವಾಸಿಸುತ್ತಾರೆ ಮತ್ತು ಅವರು ನಿಮ್ಮ ಜೀವನವನ್ನು ವಿಷಪೂರಿತಗೊಳಿಸುತ್ತಿದ್ದಾರೆ. ಈ ಜನರು ನಿಮ್ಮನ್ನು ಹೊಂದಿಸಲು ಸಾಧ್ಯವಾಗದಿದ್ದಾಗ ಅವರು ನಿಮ್ಮ ಮೇಲೆ ಮಾಟ ಮಂತ್ರದ ಆಚರಣೆಗಳನ್ನು ಮಾಡುತ್ತಾರೆ. ಅವರು ಮಾಟ ಮಂತ್ರ ಮಾಡುತ್ತಾರೆ. ಅವರು ಸಂತೋಷವನ್ನು ಬಂಧಿಸುತ್ತಾರೆ. ಅವರು ನಿಮ್ಮ ಪ್ರಗತಿಯನ್ನು ಬಂಧಿಸುತ್ತಾರೆ. ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಹಾಳಾಗುತ್ತದೆ. ಜಾಗರೂಕರಾಗಿರುವುದು ಬಹಳ ಮುಖ್ಯ, ಏಕೆಂದರೆ ನಮ್ಮ ಶತ್ರುಗಳ ಭಯವು ನಮ್ಮನ್ನು ಮುಂದೆ ಸಾಗದಂತೆ ತಡೆಯಲು ಸಾಧ್ಯವಿಲ್ಲ. ನಾವು ಎಷ್ಟು ಸಮಯ ಅಡಗಿಕೊಂಡು ಹುಡುಕಬಹುದು. ನಾವು ಕೂಡ ಪ್ರಗತಿ ಹೊಂದಲು ಬಯಸುತ್ತೇವೆ. ನಾವು ಕೂಡ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ಬಯಸುತ್ತೇವೆ. ನಿಮ್ಮ ಶತ್ರುಗಳಿಂದ ನೀವು ರಕ್ಷಣೆ ಪಡೆದುಕೊಳ್ಳುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಶತ್ರುವಿನ ತಂತ್ರ ಮಂತ್ರವು ಎಷ್ಟೇ ಅಪಾಯಕಾರಿಯಾಗಿದ್ದರೂ ಯಾರೂ ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಆದರೆ ನಾನು ನಿಮಗೆ ಹೇಳುತ್ತಿರುವುದು ಏನೆಂದರೆ, ನೀವು ಎಲ್ಲರನ್ನು ತುಂಬ ಸುಲಭವಾಗಿ ನಂಬಬಾರದು. ಯಾರನ್ನು ನಂಬಬೇಡಿ. ಮೊದಲು ನೀವು ಎಲ್ಲರನ್ನು ಗಮನಿಸಿ ಮತ್ತು ಪರಿಗಣಿಸಿ ಮತ್ತು ನಂತರ ಮಾತ್ರ ಜನರನ್ನು ನಂಬುತ್ತೀರಿ. ಈಗ ಈ ಕ್ಷಣದಲ್ಲಿ ಗಮನವಿಟ್ಟು ಕೇಳಿ. ಶತ್ರುವನ್ನು ಹೇಗೆ ಗುರುತಿಸುತ್ತೀರಿ? ಈಗ ನಾನು ನಿಮಗೆ 3 ಚಿಹ್ನೆಗಳನ್ನು ಹೇಳುತ್ತೇನೆ. ಇವುಗಳಲ್ಲಿ 2 ನೀವು ನೋಡಿದರೆ ನಿಮಗೆ ಅರ್ಥವಾಗುತ್ತದೆ. ನಿಮಗೆ ಏನು ಕೆಟ್ಟದ್ದು ಸಂಭವಿಸುತ್ತಿದೆ ಎಂದು ತೋರುತ್ತದೆ. ಮೊದಲು, ಯಾರಾದರೂ ನಿಮ್ಮ ಹೆಸರನ್ನು ಕರೆಯುವಾಗ ಪದೇ ಪದೇ ಸೀನುತ್ತಾರೆ ಅಥವಾ ನಿಮಗೆ ಇದ್ದಕ್ಕಿದ್ದಂತೆ ಶೀತ ಬರುತ್ತದೆ. ಗಮನ ಕೊಡಿ. ನೀವು ಎಲ್ಲೋ ಕುಳಿತಿದ್ದೀರಿ, ಅದು ಪಾರ್ಟಿ ಆಗಿರಬಹುದು, ಸಂಬಂಧಿಕರಾಗಿರಬಹುದು, ಹೊಸ ಸ್ನೇಹಿತರಾಗಿರಬಹುದು. ನೀವು ಅಥವಾ ನಿಮ್ಮ ನೆರೆಹೊರೆಯವರು ನಿಮ್ಮ ಹೆಸರು ಕರೆಯುವಾಗ ಪದೇ ಪದೇ ಸೀನುತ್ತಿದ್ದರೆ ಮತ್ತು ನಿಮಗೆ ಇದ್ದಕ್ಕಿದ್ದಂತೆ ಚಳಿ ಅನಿಸಿದರೆ ಇದು ಒಂದು ಸೂಚನೆ. ಇದನ್ನು ಹಗುರವಾಗಿ ಪರಿಗಣಿಸಬಾರದು. ಮ್ಯಾಥ್ಯೂ 2ನೇ ಲಕ್ಷಣವೆಂದರೆ ಕಾಲುಗಳಲ್ಲಿ ಭಾರವಾದ ಭಾವನೆ ಅಥವಾ ನಿಮ್ಮ ಕನಸಿನಲ್ಲಿ ಖಾಲಿಯಾದ ನದಿ ಅಥವಾ ಸ್ಮಶಾನವನ್ನು ನೋಡುವುದು. ಸಣ್ಣ ಸಂಕೇತವಲ್ಲ, ಅದು ನಿಮ್ಮ ದಾರಿಯನ್ನು ಪದೇ ಪದೇ ತಡೆಯುವುದು. 3ನೆಯ ಚಿಹ್ನೆ ಎಂದರೆ ನೀವು ನಿರಂತರವಾಗಿ ಅದೇ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುತ್ತೀರಿ, ಆದರೆ ಏಕೆ ಎಂದು ಅರ್ಥವಾಗುತ್ತಿಲ್ಲ. ಕುಂಭರಾಶಿಯವರೇ, ಪ್ರತಿಯೊಂದು ಚಿಹ್ನೆಯು ಅಸೂಹೆಪಟ್ಟ ವ್ಯಕ್ತಿಯು ನಿಲ್ಲಿಸಲು ಬಯಸುತ್ತಾನೆ. ಒಂದು ವ್ಯವಹಾರವು ತೆರೆದಿರುವ ಸಮಯದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತಿರಬಹುದು, ಆದರೆ ಇಡೀ ವ್ಯವಹಾರವು ನಾಶವಾಗಿ ಮನೆಯ ಸಿಲುಕಿಕೊಳ್ಳುವ ಸಮಯ ಬರುತ್ತದೆ. ಒಂದು ಸಾವು ಕುಟುಂಬಕ್ಕೆ ದುಃಖ ತರುತ್ತದೆ. ಜನರು ನೇರವಾಗಿ ದಾಳಿ
ಮಾಡದಿರಬಹುದು, ಆದರೆ ಕೆಲವರು ಹಿಂದಿನಿಂದ ದಾಳಿ ಮಾಡಬಹುದು. ಆದ್ದರಿಂದ ಈ ಸಮಯದಲ್ಲಿ ನೀವು ನಿಂಬೆ ಮತ್ತು ಅರಿಶಿಣವನ್ನು ಬಳಸಬೇಕು. ಅವರ ಚಿತ್ರವನ್ನು ಮತ್ತು ಹೆಸರಾಗಿ ಬಳಸಿಕೊಂಡು ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತಾರೆ. ಕುಂಭ ರಾಶಿಯವರು ತುಂಬ ನೇರ ಮತ್ತು ಅದರಿಂದ ಅವರು ಬೇಗನೆ ಗುರುತಿಸುತ್ತಾರೆ. ಆದರೆ ಭಯಪಡಬೇಡಿ, ಏಕೆಂದರೆ ಗ್ರಹಣದ ನಂತರ ಮೇಲಿನಿಂದ ರಕ್ಷಣೆ ಸಿಗುತ್ತದೆ. ಶಿವ, ಚಂದ್ರ, ಸೂರ್ಯ ಮತ್ತು ಶನಿ ದೇವರ ಆಶೀರ್ವಾದ ನಿಮ್ಮ ಮೇಲಿದೆ, ಏಕೆಂದರೆ ಏನೋ ಆಗಲಿದೆ ನಿಮಗೆ ಸಂಕೇತ ಸಿಗುತ್ತದೆ. ನಿಮ್ಮ ಮನಸ್ಸು ನಿಮಗೆ ಏನಾದರೂ ಕೆಟ್ಟದ್ದು ಅಥವಾ ಒಳ್ಳೆಯದು ಸಂಭವಿಸಲಿದೆ ಎಂದು ಹೇಳುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಯಾವುದೋ ಪ್ರಶ್ನೆ ಅಥವಾ ಆಲೋಚನೆ ಬಂದರೂ ಅದನ್ನು ಹಗುರವಾಗಿ ಪರಿಗಣಿಸಬೇಡಿ. ಮನೆಯಿಂದ ಹೊರಡುವ ಮೊದಲು ಅದರ ಬಗ್ಗೆ ಯೋಚಿಸಿ. ಓಂ ನಮಃ ಶಿವಾಯ ಈ ಮಂತ್ರವನ್ನು 5 ಬಾರಿ ಪಠಿಸಿ, ಅಥವಾ ಹನುಮತೆಯೇ ನಮಃ ಈ ಮಂತ್ರವನ್ನು ಸಂಜೆ 11 ಬಾರಿ ಜಪಿಸಿ ಮನೆಯಿಂದ ಹೊರಗೆ ಹೆಜ್ಜೆ ಹಾಕಿ. ಜಗತ್ತಿನ ಯಾವುದೇ ಶಕ್ತಿಯು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಕುಂಭರಾಶಿಯವರಿಗೆ ಅನುಕೂಲಕರ ಸಂಯೋಜನೆ ರೂಪುಗೊಳ್ಳುತ್ತದೆ. ಯಾರೋ ಒಬ್ಬರು ಬಹಳ ಸಮಯದಿಂದ ಸರ್ಕಾರಿ ನಿಧಿಯಲ್ಲಿ ಹಣವನ್ನು ಹಿಡಿದಿಟ್ಟುಕೊಂಡಿದ್ದಾರೆ. ಸಂಕಷ್ಟದಲ್ಲಿದ್ದಾಗ ಸ್ವಲ್ಪ ಹಣ ಎಲ್ಲೋ ಸಿಕ್ಕಿ ಹಾಕಿಕೊಂಡಿತ್ತು. ನಾನು ಅದನ್ನು ಸಾಲವಾಗಿ ನೀಡಿದ್ದೆ, ಅವರು ಅದನ್ನು ಹಿಂತಿರುಗಿಸಲಿಲ್ಲ. ಹಠಾತ್ ಲಾಭಗಳು ಸಾಧ್ಯ, ಶತ್ರುಗಳು ಸೋಲುತ್ತಾರೆ, ಮಾನಸಿಕ ಆರೋಗ್ಯ ಹೆಚ್ಚಾಗುತ್ತದೆ. ವಿಶೇಷವಾಗಿ ಉದ್ಯೋಗ ಬದಲಾಯಿಸಲು ಬಯಸುವವರಿಗೆ ದೀರ್ಘಕಾಲದವರೆಗೆ ನ್ಯಾಯಾಲಯದಲ್ಲಿ ಸಿಲುಕಿಕೊಂಡಿದ್ದ ಮತ್ತು ತೊಂದರೆ ಅನುಭವಿಸುತ್ತಿದ್ದವರಿಗೆ ಈ ಸಮಯವು ದೈವಿಕ ಹಸ್ತಕ್ಷೇಪವನ್ನು ತರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಈಗ ಹೆಜ್ಜೆ ಇಡುವುದು ಬಹಳ ಮುಖ್ಯ. ನಿಮಗೆ ಏನು ಹಾನಿ ಮಾಡಬಾರದು ಎಂದು ನೀವು ಬಯಸಿದರೆ ನಿಮಗೆ ಶುಭವಾಗಲಿ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಹಣವನ್ನು ಸಂಪಾದಿಸಲು ನೀವು ಎಲ್ಲಿ ಕೈ ಹಾಕಿದರೂ ಎಲ್ಲವೂ ನಿಮ್ಮದಾಗಲು ಖಂಡಿತವಾಗಿ ಈ ಪರಿಹಾರವನ್ನು ಪ್ರಯತ್ನಿಸಿ. ಮುಂದಿನ 7 ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿ. ಬುಧವಾರ ಮತ್ತು ಶನಿವಾರದಂದು ಈ ಪರಿಹಾರವನ್ನು ಮಾಡಬೇಕು. ಈ ಪರಿಹಾರಕ್ಕೆ ಅಗತ್ಯವಿರುವ ಪ್ರಾಥಮಿಕ ಪದಾರ್ಥಗಳು ಯಾವುವು? ಸ್ವಲ್ಪ ಅರಿಶಿಣ, ನಿಂಬೆಹಣ್ಣು, ಮಣ್ಣಿನ ದೀಪ ಮತ್ತು ಸಾಸಿವೆ ಎಣ್ಣೆಯನ್ನು ತೆಗೆದುಕೊಳ್ಳಿ. ಎಣ್ಣೆ ಶನಿವಾರ ಮತ್ತು ಬುಧವಾರ ಸೂರ್ಯಾಸ್ತದ ನಂತರ ಸಾಸಿವೆ ಎಣ್ಣೆಯಲ್ಲಿ ದೀಪ ಹಚ್ಚಿ. ದೀಪದ ಮೇಲೆ ಅರಿಶಿಣದೊಂದಿಗೆ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಿಂಬೆಹಣ್ಣನ್ನು ಬೆನ್ನ ಹಿಂದೆ ಇಟ್ಟು ಬಿಡಿ. ಹಿಂತಿರುಗಿ ನೋಡಬೇಡಿ, ನೇರವಾಗಿ ಮನೆಗೆ ಹೋಗಿ. ನೀವು ಇದನ್ನು ಮಾಡುವಾಗ ಯಾರೂ ನಿಮ್ಮನ್ನು ನೋಡಬಾರದು. ಈ ಪರಿಹಾರವನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲು ಪವಾಡಗಳನ್ನು ನೀವೇ ನೋಡುತ್ತೀರಾ ಸ್ನೇಹಿತರೆ. ಈ ಪರಿಹಾರಗಳನ್ನು ನಿಮಗೆ ಒಳ್ಳೆಯದಾಗಲಿ ಎಂದು ಹೇಳುತ್ತೀರಿ. ಮತ್ತೊಂದು ಪರಿಹಾರದಿಂದ ನಿಮ್ಮ ಕುಟುಂಬ ರಕ್ಷಣೆಯಾಗುತ್ತದೆ. ಎಷ್ಟರ ಮಟ್ಟಿಗೆ? ಅದರ ನಂತರ ನೀವು ರಾಶಿಯವರಿಗೆ ದೊಡ್ಡ ಪವಾಡವೇ ಸಂಭವಿಸಲಿದೆ, ಅಂದರೆ ಅತ್ಯಂತ ಶ್ರೀಮಂತರಾಗುತ್ತೀರಾ ಸ್ನೇಹಿತರೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸದಾಗಿ ನೋಡೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತು ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.